ವಿಚ್ಛೇದನ ಅರ್ಜಿಯನ್ನ ಸಲ್ಲಿಸುವ ಮುನ್ನ ಯುವ ಲೀಗಲ್ ನೋಟಿಸ್ನ ಕಳುಹಿಸಿದ್ರು ತಮ್ಮ ಪತ್ನಿ ಶ್ರೀದೇವಿಗೆ. ಶ್ರೀದೇವಿಗೆ ಲೀಗಲ್ ನೋಟಿಸ್ನ ಕಳುಹಿಸಿದ್ರು ಯುವರಾಜ್ ಕುಮಾರ್. ಪತಿ ಲೀಗಲ್ ನೋಟಿಸ್ಗೆ ಶ್ರೀದೇವಿ ಸವಿವರವಾದಂತಹ ಉತ್ತರವನ್ನ ಕೊಡ್ತಾರೆ ಅವರ ಲಾಯರ್ ಮೂಲಕ. ಆ ಉತ್ತರದಲ್ಲಿ ಹಲವು ವಿಚಾರಗಳನ್ನ ಮೆನ್ಷನ್ ಮಾಡಿದ್ದಾರೆ, ಹಲವು ಪ್ರಮುಖ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಏನದು ಆರೋಪ? ಮಾನಸಿಕವಾಗಿ, ದೈಹಿಕವಾಗಿ, ಆರ್ಥಿಕವಾಗಿ ಟಾರ್ಚರ್ ಮಾಡಲಾಗಿದೆ, ಅಬ್ಯೂಸ್ ಮಾಡಲಾಗಿದೆ ಅನ್ನುವಂಥ ಆರೋಪವನ್ನ ಮಾಡಿದ್ದಾರೆ. ಜೊತೆಗೆ ಸಹ ನಟಿಯ ಜೊತೆ ಅಫೇರ್ ಇರುವುದಾಗಿ ಶ್ರೀದೇವಿ ಗಂಭೀರವಾದಂಥ ಆರೋಪವನ್ನ ಮಾಡಿದ್ದಾರೆ ಯುವರಾಜ್ ಕುಮಾರ್ ಅವರ ವಿರುದ್ಧ. ಲೀಗಲ್ ನೋಟಿಸ್ ಕಳುಹಿಸಿದ್ದು ಯಾವತ್ತು? ಯುವರಾಜ್ ಕುಮಾರ್ ಅವರು ಕಳೆದ ಏಪ್ರಿಲ್ 19ನೇ ತಾರೀಕು ಅಮೆರಿಕಾದ ಬಾಸ್ಟನ್ನಲ್ಲಿರುವಂತಹ ಪತ್ನಿ ಶ್ರೀದೇವಿ ಅವರಿಗೆ ಲೀಗಲ್ ನೋಟಿಸ್ನ ಕಳುಹಿಸ್ತಾರೆ ಯುವರಾಜ್ ಕುಮಾರ್. ಅದಕ್ಕೆ ಮೊನ್ನೆ ಮೇ 28ನೇ ತಾರೀಕು ರಿಪ್ಲೈ ನೋಟಿಸ್ನ ಕಳುಹಿಸ್ತಾರೆ ತಮ್ಮ ಲಾಯರ್ ಮೂಲಕ ಯುವರಾಜ್ ಕುಮಾರ್ ಅವರ ಪತ್ನಿ ಶ್ರೀದೇವಿ. ಆ ರಿಪ್ಲೈ ನೋಟಿಸ್ನಲ್ಲಿ ಹಲವು ವಿಚಾರಗಳನ್ನ ಉಲ್ಲೇಖ ಮಾಡಲಾಗಿರುತ್ತೆ. ಸವಿವರವಾದಂತಹ ಉತ್ತರವನ್ನ ಕೊಟ್ಟಿರ್ತಾರೆ ಅಮೆರಿಕಾದ ಬಾಸ್ಟನ್ನಿಂದ ತಮ್ಮ ರಿಪ್ಲೈ ನೋಟಿಸ್ನಲ್ಲಿ. ಆ ರಿಪ್ಲೈ ನೋಟಿಸ್ನಲ್ಲಿ ಉಲ್ಲೇಖ ಮಾಡಿರುವಂತಹ ಅಂಶಗಳು ಏನು? ಯುವ ನೋಟಿಸ್ ನೋಡಿ ಶಾಕ್ಗೆ ಒಳಗಾಗಿದ್ರಂತೆ ಪತ್ನಿ ಶ್ರೀದೇವಿ. ಲಾಯರ್ ಕೊಟ್ಟಿರುವಂತಹ ಉತ್ತರ ಇದೆಯಲ್ಲ ಶ್ರೀದೇವಿ ಅವರ ಪರವಾಗಿ, ಅದರಲ್ಲಿ ಈ ವಿಚಾರ ಮೆನ್ಷನ್ ಆಗಿದೆ. ಆ ರಿಪ್ಲೈ ನೋಟಿಸ್ನ ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ ನೀವು ಗಮನಿಸ್ತಿದ್ದೀರಿ. ಈ ನೋಟಿಸ್ನಿಂದಾಗಿ ಶ್ರೀದೇವಿ ಮಾನಸಿಕವಾಗಿ ನೊಂದು ಬಿಟ್ರು. 9 ವರ್ಷಗಳಿಂದ ಶ್ರೀದೇವಿ ಭೈರಪ್ಪಗೆ ಮಾನಸಿಕ ಕಿರುಕುಳ ಹಾಗೆ ದೈಹಿಕ ಆರ್ಥಿಕವಾಗಿ ಟಾರ್ಚರ್ ನೀಡಲಾಗಿದೆ. ಯುವರಾಜ್ ಕುಮಾರ್ ಟಾರ್ಚರ್ ನೀಡಿದ್ದಾರೆ ಅಂತ ಹೇಳಿ ಆ ರಿಪ್ಲೈ ನೋಟಿಸ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ನ್ಯೂಸ್ ಫಸ್ಟ್ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭಿಸಿರುವಂತಹ ರಿಪ್ಲೈ ನೋಟಿಸ್ ಇದು. ಅದನ್ನ ಗಮನಿಸಿದ್ರಿ ಟಿವಿ ಸ್ಕ್ರೀನ್ ನಲ್ಲಿ. ಇನ್ನು ಹಲವು ವಿಚಾರಗಳನ್ನ ಉಲ್ಲೇಖ ಮಾಡ್ತಾರೆ ಶ್ರೀದೇವಿ ಅವರು. ಕುಟುಂಬದ ಗೌರವಕ್ಕಾಗಿ ಇಷ್ಟು ದಿನಗಳ ಕಾಲ ಏನೆಲ್ಲ ಹಿಂಸೆಗಳಾಗ್ತಾ ಇದ್ವು ಅದನ್ನ ತಡ್ಕೊಂಡಿದ್ದೆ. ಸಹ ಕಲಾವಿದೆ ಜೊತೆ ಯುವ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ರು. ಸಹ ನಟಿ ಜೊತೆ ಅಫೇರ್ ಇತ್ತು ಅವರಿಗೆ ಅಂತ ಹೇಳಿ ಆ ರಿಪ್ಲೈ ನೋಟಿಸ್ ನಲ್ಲಿ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ ಯುವರಾಜ್ ಕುಮಾರ್ ಪತ್ನಿಯಾಗಿರುವಂತಹ ಶ್ರೀದೇವಿ ಅವರು. ಲೀಗಲ್ ನೋಟಿಸ್ ನಲ್ಲಿ ಈ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಶ್ರೀದೇವಿ. ಕಳೆದ ಡಿಸೆಂಬರ್ 2023ರಲ್ಲಿ ಅಫೇರ್ ಬಗ್ಗೆ ಶ್ರೀದೇವಿ ಅವರಿಗೆ ಗೊತ್ತಾಗುತ್ತೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಳ್ತಾರಂತೆ. ಸಹ ನಟಿಯ ಜೊತೆಗಿನ ಅಫೇರ್ನ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಅದನ್ನ ಸಮರ್ಥನೆ ಮಾಡಿಕೊಳ್ಳುವಂತಹ ಕೆಲಸವನ್ನ ಯುವರಾಜ್ ಕುಮಾರ್ ಅವರು ಮಾಡಿದ್ರು ಅಂತ ಹೇಳಿ ರಿಪ್ಲೈ ನೋಟಿಸ್ ನಲ್ಲಿ ಆರೋಪಿಸಿದ್ದಾರೆ ಶ್ರೀದೇವಿ. ನನ್ನ ಮೇಲೆ ಆರೋಪ ಮಾಡ್ತಿದ್ದಾರೆ, ಈಗ ಕ್ರೂರತೆಯೇ ಕ್ರೌರ್ಯ ಅಂತ ಹೇಳಿ ನನ್ನ ಮೇಲೆ ಆರೋಪ ಮಾಡ್ತಿದ್ದಾರೆ ಅಂತ ಹೇಳಿ ರಿಪ್ಲೈ ನೋಟಿಸ್ ನಲ್ಲಿ ಶ್ರೀದೇವಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಯುವರಾಜ್ ಕುಮಾರ್ ಅವರ ವಿರುದ್ಧ. ದೊಡ್ಡ ಮನೆಯ 3ನೇ ತಲೆಮಾರಿನ ಈ ಡಿವೋರ್ಸ್ ಕತೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಯುವರಾಜ್ ಕುಮಾರ್ ಅವರು ಡಿವೋರ್ಸ್ಗೆ ಅಪ್ಲೈ ಮಾಡುವಂತಹ ಸಂದರ್ಭದಲ್ಲಿ ಮಾನಸಿಕವಾಗಿ ಟಾರ್ಚರ್ ಕೊಟ್ಟಿದ್ದಾರೆ ಶ್ರೀದೇವಿ ಅವರು, ನನಗೆ ಅಗೌರವದಿಂದ ನಡ್ಕೊಂಡಿದ್ದಾರೆ, ಕ್ರೌರ್ಯತೆಯನ್ನ ತೋರಿಸಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಿದ್ರು ಕೋರ್ಟ್ಗೆ ತಾವು ಸಲ್ಲಿಸಿರುವಂತಹ ಡಿವೋರ್ಸ್ ಅರ್ಜಿಯಲ್ಲಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಲೀಗಲ್ ನೋಟಿಸ್ನ ಕಳುಹಿಸಲಾಗಿರುತ್ತೆ ಶ್ರೀದೇವಿ ಅವರಿಗೆ. ಯುವರಾಜ್ ಕುಮಾರ್ ಅವರ ವಕೀಲರ ಕಡೆಯಿಂದ ಆ ಲೀಗಲ್ ನೋಟಿಸ್ಗೆ ತಮ್ಮ ವಕೀಲರ ಮೂಲಕವಾಗಿ ಉತ್ತರವನ್ನ ಕಳುಹಿಸಿರ್ತಾರೆ, ರಿಪ್ಲೈ ನೋಟಿಸ್ನ ಕಳುಹಿಸಿರ್ತಾರೆ ಶ್ರೀದೇವಿ ಅವರು. ಅದರಲ್ಲಿ ಉಲ್ಲೇಖ ಮಾಡಿರುವಂತಹ ವಿಚಾರ ಆಯಿತು, ಅದರಲ್ಲಿ ಆರೋಪ ಮಾಡಿರುವಂತಹ ವಿಚಾರ ಆಯಿತು. ಅದನ್ನ ನಾವು ತೋರಿಸಿದ್ವಿ ನಿಮಗೆ. ಆ ರಿಪ್ಲೈ ನೋಟಿಸ್ನ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿರುವಂತಹ ಶ್ರೀದೇವಿ ಅವರ ರಿಪ್ಲೈ ನೋಟಿಸ್ ಅದು. ಅದರಲ್ಲಿ ಹಲವು ವಿಚಾರಗಳನ್ನ ಮೆನ್ಷನ್ ಮಾಡ್ತಾರೆ. ಪ್ರಮುಖವಾಗಿ ಅವರು ಆರೋಪ ಮಾಡೋದು ಸಹ ನಟಿಯ ಜೊತೆ ಯುವರಾಜ್ ಕುಮಾರ್ ಅವರಿಗೆ ಅಫೇರ್ ಇತ್ತು. ಕಳೆದ ಡಿಸೆಂಬರ್ನಲ್ಲಿ ಬಂದಂತಹ ಸಂದರ್ಭದಲ್ಲಿ, ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ರು ಯುವರಾಜ್ ಕುಮಾರ್ ಅವರು. ಅದನ್ನ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಅದನ್ನ ಸಮರ್ಥನೆ ಮಾಡಿಕೊಳ್ಳುವಂತಹ ಕ್ರೌರ್ಯತೆಯನ್ನ ತೋರಿಸಿದ್ರು ಯುವರಾಜ್ ಕುಮಾರ್. ಯಾವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ರು ಆ ಸಂದರ್ಭದಲ್ಲಿ ಫ್ಯಾಮಿಲಿಯವರು, ಸ್ನೇಹಿತರು ಎಲ್ಲರೂ ಕೂಡ ಇವರಿಬ್ಬರ ಅಫೇರ್ ಬಗ್ಗೆ ನನಗೆ ಮಾಹಿತಿಯನ್ನ ನೀಡಿದ್ರು. ಈಗ ಲೀಗಲ್ ನೋಟಿಸ್ ಅನ್ನ ನೋಡಿ ನಿಜಕ್ಕೂ ನನಗೆ ಆಘಾತ ಆಗಿದೆ, ಶಾಕ್ ಆಗಿದೆ ಅಂತ ಹೇಳಿ ತಮ್ಮ ಲಾಯರ್ ಮೂಲಕ ಆ ಲೀಗಲ್ ನೋಟಿಸ್ಗೆ ರಿಪ್ಲೈ ನೋಟಿಸ್ನ ಕಳುಹಿಸಿದ್ದಾರೆ ಶ್ರೀದೇವಿ. 9 ವರ್ಷಗಳಿಂದ, 1-2 ವರ್ಷಗಳಿಂದ ಅಲ್ಲ, ಕಳೆದ 9 ವರ್ಷಗಳಿಂದ ನನಗೆ ಮಾನಸಿಕವಾಗಿ, ದೈಹಿಕವಾಗಿ, ಆರ್ಥಿಕವಾಗಿ ಟಾರ್ಚರ್ ಆಗಿದೆ. ಆದ್ರೆ ಆ ಕುಟುಂಬದ ಗೌರವವನ್ನ ಕಾಪಾಡುವಂತಹ ಕಾರಣಕ್ಕಾಗಿ, ಸೇಫ್ ಗಾರ್ಡ್ ಮಾಡುವಂತಹ ಕಾರಣಕ್ಕಾಗಿ ಇದ್ಯಾವ ವಿಚಾರವನ್ನೂ ಕೂಡ ಹೊರಗಡೆ ಪ್ರಸ್ತಾಪ ಮಾಡುವಂತಹ ಕೆಲಸವನ್ನ ಮಾಡಿರಲಿಲ್ಲ. ಕುಟುಂಬದ ಗೌರವಕ್ಕಾಗಿ ಇದೆಲ್ಲವನ್ನೂ ಕೂಡ ನಾನು ತಡ್ಕೊಂಡಿದ್ದೆ ಅಂತ ಹೇಳಿ
ತಮ್ಮ ಲೀಗಲ್ ನೋಟಿಸ್ನ ಆ ರಿಪ್ಲೈ ನೋಟಿಸ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಶ್ರೀದೇವಿ ಅವರು. ಯಾವಾಗ ರಿಪ್ಲೈ ಮಾಡಿರೋದು? ಕಳೆದ ಮೇ 28ನೇ ತಾರೀಕು, ಏಪ್ರಿಲ್ 19ನೇ ತಾರೀಕು ಯುವರಾಜ್ ಕುಮಾರ್ ಅವರು ನೋಟಿಸ್ ಅನ್ನ ಕಳುಹಿಸುತ್ತಾರೆ. ಲೀಗಲ್ ನೋಟಿಸ್ನ ಅಮೆರಿಕಾದ ಬಾಸ್ಟನ್ ನಲ್ಲಿದ್ದಾರೆ ಶ್ರೀದೇವಿ. ಅಲ್ಲಿಂದಾನೇ ಆ ಲೀಗಲ್ ನೋಟಿಸ್ಗೆ ರಿಪ್ಲೈ ನೋಟಿಸ್ನ ಕೂಡ ಕಳುಹಿಸುತ್ತಾರೆ ಶ್ರೀದೇವಿ. ಆ ರಿಪ್ಲೈ ನೋಟಿಸ್ನಲ್ಲಿ ಇಂತಹ ಗಂಭೀರ ಆರೋಪಗಳನ್ನ ಮಾಡಲಾಗಿರೋದು. ಸಹ ನಟಿಯೊಬ್ಬರ ಬಗ್ಗೆ ಉಲ್ಲೇಖವನ್ನ ಮಾಡ್ತಾರೆ ಶ್ರೀದೇವಿ ಅವರು. ಆ ಸಹ ನಟಿಯ ಜೊತೆ ಅಫೇರ್ ಇದೆ ಅನ್ನುವಂತಹ ಗಂಭೀರ ಆರೋಪವನ್ನ ಸ್ಯಾಂಡಲ್ವುಡ್ನ ಯುವ ನಟ, ಪ್ರತಿಭಾವಂತ ನಟರಾಗಿ ಗುರುತಿಸಿಕೊಳ್ತಾ ಇರುವಂತಹ ಯುವರಾಜ್ ಕುಮಾರ್ ಅವರ ವಿರುದ್ಧ ಮಾಡಿದ್ದಾರೆ ಪತ್ನಿ ಶ್ರೀದೇವಿ. ಪತಿ ಯಾವೆಲ್ಲ ಆರೋಪಗಳನ್ನ ತಮ್ಮ ವಿರುದ್ಧ ಮಾಡಿದ್ದಾರೋ ಆ ಎಲ್ಲ ಆರೋಪಗಳಿಗೆ ಕೌಂಟರ್ ಆರೋಪವನ್ನ ಶ್ರೀದೇವಿಯವರು ಕೂಡ ಮಾಡಿದ್ದಾರೆ. ತಾವು ಕೊಟ್ಟಂತಹ ರಿಪ್ಲೈ ನೋಟಿಸ್ನಲ್ಲಿ ನಮಗೆ ಗೊತ್ತಿದೆ 2019ರಲ್ಲಿ ಇವರ ಮದುವೆಯಾಗಿದ್ದು, ಆ ಮದುವೆಗೂ ಮುಂಚೆ 5 ವರ್ಷಗಳ ಕಾಲ ಪರಸ್ಪರ ಪ್ರೀತಿಸ್ತಾ ಇತ್ತು ಈ ಜೋಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.